ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಆಗಸ್ಟ್ 30 ಭಾನುವಾರದಿಂದ ಸೆಪ್ಟೆಂಬರ್ 5 ಶನಿವಾರದವರೆಗಿನ ವಾರ ಭವಿಷ್ಯವನ್ನೀಗ ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಆಗಸ್ಟ್ 30 ಭಾನುವಾರ ಶ್ರಾವಣ ಮಾಸದ ಬಹುಳ ಬಿದಿಗೆ ಅಂದರೆ ಕೃಷ್ಣ ಪಕ್ಷದ ಬಿದಿಗೆ, ಶ್ರಾವಣ ಕೃಷ್ಣ ಬಿದಿಗೆ ತಿಥಿ ಇರುತ್ತೆ. ಉತ್ತರ ಭಾದ್ರ ನಕ್ಷತ್ರ, ಧೃತಿ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಮಳೆ ನಕ್ಷತ್ರ ಬದಲಾಗುವಂಥ ದಿನ. ಶ್ರಾವಣ ಬಹುಳ ಬಿದಿಗೆ ಎಂದು ಭಾನುವಾರ ಇಂದು ಹುಬ್ಬ ಮಳೆ ಆರಂಭ ಆಗುತ್ತೆ. ಅಂದರೆ ಅಲ್ಲಿ ಸೂರ್ಯನ ಚಲನೆಗೆ ನೋಡುವಾಗ ಸೂರ್ಯನ ನಕ್ಷತ್ರದ ಫಲವಾಗಿ 13 ದಿನಗಳಿಗೊಮ್ಮೆ, ಸಾಮಾನ್ಯವಾಗಿ 13 ದಿನಗಳಿಗೊಮ್ಮೆ ನಕ್ಷತ್ರಗಳು ಪರಿವರ್ತನೆ ಆಗುವಂಥದ್ದು. ಅಲ್ಲಿ ಮಳೆ ನಕ್ಷತ್ರ ಈಗ ಹುಬ್ಬ ನಕ್ಷತ್ರ ಅಥವಾ ಅದಕ್ಕೆ ಪೂರ್ವ ಫಲ್ಗುಣಿ ಅಂತಲೂ ಕರೀತಾರೆ, ಅದು ಪುಬ್ಬ ನಕ್ಷತ್ರ ಅಂತ ಕರೀತಾರೆ. ಇಲ್ಲಿ ಇದಕ್ಕೆ ಕತ್ತೆ ವಾಹನವಾಗಿ ಬಂದಿದೆ. ಈ ಮಳೆಗೆ ಕತ್ತೆ ವಾಹನ. ಕತ್ತೆ ಅಂದರೆ ಅದಕ್ಕೆ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ, ಅಂದರೆ ಆದರೆ ಆಯಿತು ಹೋದರೆ ಹೋಯಿತು ಅಂತ ಆ ಥರ ಇರುತ್ತೆ ಮಳೆ. ಕೆಲವೊಮ್ಮೆ ಅತಿಯಾದ ವೃಷ್ಟಿನೂ ಬರುತ್ತೆ, ಅನಾವೃಷ್ಟಿನೂ ಬರ್ಬೋದು. ಕೆಲವೊಂದು ಅಕಾಲದಲ್ಲಿ ಅಂದರೆ ಈ ಕೆಲವೊಂದು ಬೆಳೆಗಳು ಕೈಗೆ ಬರುವಂಥ ಸಮಯದಲ್ಲಿ ಬಂದು ಅಲ್ಲಿ ಬೆಳೆ ನಾಶ ಮುಂತಾದವೆಲ್ಲ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂದು ಹುಬ್ಬ ಮಳೆ ಆರಂಭವಾಗುವಂಥದ್ದು. ಹಾಗೆಯೇ ಇಂದು ನಮ್ಮ ಒಂದು ಭಕ್ತ ಪರಂಪರೆಗೆ ಒಂದು ವಿಶೇಷವಾದ ದಿನ ಇರುತ್ತೆ. ಈ ಗುರು ರಾಘವೇಂದ್ರರು ಇಂದು ವೃಂದಾವನವನ್ನು ಹೋದಂತಹ ದಿನ, ವೃಂದಾವನಕ್ಕೆ ಅವರು ಹೋದಂತಹ ದಿನ ಇರುತ್ತೆ. ವೃಂದಾವನ ಅವರಿಗೆ ಪ್ರವೇಶ ಮಾಡಿದಂತಹ ದಿನ ಆಗಿರುತ್ತೆ. ಇಂದು ರಾಘವೇಂದ್ರರ ಆರಾಧನೆಯನ್ನು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಇಲ್ಲಿ ನಾಡಿನಾದ್ಯಂತ ಹಾಗೂ ದೇಶಾದ್ಯಂತ ಹಲವಾರು ಭಕ್ತವೃಂದರು ಆಚರಿಸುತ್ತಾರೆ. ಹಾಗಾಗಿ ಅಲ್ಲಿ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಗುರುವಿನ ಒಂದು ಪೂರ್ವಕವಾಗಿ ಗುರುವಿನ ಒಂದು ಆರಾಧನೆ ಮಾಡುವಂಥದ್ದು, ಗುರುವಿನ ಸ್ಮರಣೆ ಮಾಡುವಂಥದ್ದು ಉತ್ತಮವಾದ ದಿನ. ಇನ್ನು 31ನೇ ತಾರೀಕು ಸೋಮವಾರ ಬಹುಳ ತದಿಗೆ, ರೇವತಿ ನಕ್ಷತ್ರ, ಗಂಡ ಯೋಗ, ಭದ್ರಾಕರಣ ಇರುವಂಥದ್ದು. ಇಂದು 3ನೇ ಶ್ರಾವಣ ಸೋಮವಾರ. ಅಂದರೆ ಪ್ರತಿ ಶ್ರಾವಣ ಸೋಮವಾರಕ್ಕೂ ಒಂದೊಂದು ಮಹತ್ವ ಇರುತ್ತೆ. ವಿಶೇಷವಾಗಿ ಶಿವನ ವ್ರತ ನಿಯಮಗಳನ್ನು ಆಚರಣೆ ಮಾಡುವಂಥವ್ರು. ಇಂದು ಹೆಸರು ಕಾಳನ್ನು ದಾನವಾಗಿ ಪಡೆದುಕೊಂಡು ಅಥವಾ ಹೆಸರು ಕಾಳನ್ನು ಅಲ್ಲಿ ದಾನವಾಗಿ ಕೊಡುವಂಥದ್ದಾಗಲಿ ಅಥವಾ ಹೆಸರು ಕಾಳಿನಿಂದ ಮಾಡಿದ ಉತ್ಪನ್ನಗಳನ್ನು ಅಲ್ಲಿ ಒಂದು ಉಪವಾಸ ಇದ್ದು ಸೇವನೆ ಮಾಡುವಂಥದ್ದು. ರೀತಿ ಬೇರೆ ಬೇರೆ ರೀತಿಯಲ್ಲಿ ಆ ಶ್ರಾವಣ ಸೋಮವಾರದ ವ್ರತವನ್ನು ಅನುಷ್ಠಾನ ಮಾಡ್ತಾರೆ. ಶ್ರಾವಣ ಸೋಮವಾರ ಒಂದು 3ನೇ ಶ್ರಾವಣ ಸೋಮವಾರ ಆಗಿರುತ್ತೆ. ಇಂದು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 1 ಮಂಗಳವಾರ ಶ್ರಾವಣ ಬಹುಳ ಚತುರ್ಥಿ, ಉಪರಿ ಪಂಚಮಿ ಇರುತ್ತೆ. ಅಂದರೆ ಚೌತಿ ಮತ್ತು ಉಪರಿ ಪಂಚಮಿ ತಿಥಿ ಇರುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರ, ವೃದ್ಧಿ ಯೋಗ, ಬಾಲವಕರಣ ಇರುವಂಥದ್ದು. ಇಂದು ಉತ್ತಮ ದಿನ. ಇನ್ನು ಅಮೃತ ಸಿದ್ಧಿ ಯೋಗನೂ ಈ ಮಂಗಳವಾರದಂದು ಇರುತ್ತೆ. ಅದು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ, ಭೂಮಿಗೆ ಸಂಬಂಧಿತ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 2ನೇ ತಾರೀಕು ಬುಧವಾರ ಬಹುಳ ಸೃಷ್ಟಿ ಇರುತ್ತೆ. ಭರಣಿ ನಕ್ಷತ್ರ, ಧ್ರುವ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ ಜರುಗುವಂಥದ್ದು. ಶುಕ್ರನ ತುಲಾ ಪ್ರವೇಶ. ಶುಕ್ರ ಗ್ರಹವು ಇಂದು ತನ್ನ ರಾಶಿ ಪರಿವರ್ತನೆ ಮಾಡಿ ತುಲಾ ರಾಶಿಯನ್ನು ಪ್ರವೇಶಿಸುವಂಥದ್ದು. ಈ ತುಲಾ ಪ್ರವೇಶದ ಪ್ರತ್ಯೇಕ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವಾರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಮುಂದಿನ ಹಲವಾರು ದಿನಗಳ ಕಾಲ, ಅಂದರೆ ಸುಮಾರು 1 ತಿಂಗಳ ಕಾಲ ಈ ಶುಕ್ರನು ತುಲಾದಲ್ಲಿರುವಂಥದ್ದು ರಾಶಿಗಳ ಮೇಲೆ ನಿಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಶುಕ್ರನಿಂದ ಅನುಕೂಲ ಆಗುವಂಥ ಸುಮಾರು 7 ರಾಶಿಗಳಿರ್ತವೆ. ಆ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಶುಕ್ರನ ಪರಿವರ್ತನೆ ಜರುಗುವಂಥದ್ದು. ಇನ್ನು 3ನೇ ತಾರೀಕು ಗುರುವಾರ ಬಹುಳ ಸಪ್ತಮಿ. ಇಲ್ಲಿ ಕೃತ್ತಿಕಾ ನಕ್ಷತ್ರ, ವ್ಯಾಘಾತ ಯೋಗ, ಭದ್ರಾಕರಣ ಇರುವಂಥ ಸಾಮಾನ್ಯ ದಿನ ಆಗಿದೆ. ಕೃತ್ತಿಕಾ ನಕ್ಷತ್ರವಾಗಿರೋ ಕಾರಣ ಅಲ್ಲಿ ಯಾವುದೇ ರೀತಿಯ ವ್ಯಾವಹಾರಿಕವಾದ ಅಥವಾ ಶುಭ ಸಮಾರಂಭಗಳಿಗೆ ಅಷ್ಟೊಂದು ಅನುಕೂಲಕರವಾದ ವಾತಾವರಣ ಇರುವುದಿಲ್ಲ. ಭರಣಿ ಹಾಗೂ ಕೃತ್ತಿಕಾ ನಕ್ಷತ್ರನ ಶುಭ ಕಾರ್ಯಗಳಿಗೆ ವರ್ಜ್ಯ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾರೆ. ಇನ್ನು 4ನೇ ತಾರೀಕು ಶುಕ್ರವಾರ ಬಹುಳ ಅಷ್ಟಮಿ ತಿಥಿ ಇರುತ್ತೆ. ಇದು ಒಂದು ನಮ್ಮ ದೇಶದ ಒಂದು ಬಹುಳ ಮುಖ್ಯವಾದಂಥ ದಿನ. ಯಾಕಂದರೆ ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ, ಶ್ರಾವಣ ಬಹುಳ ಅಷ್ಟಮಿ, ನಾವು ಗೋಕುಲಾಷ್ಟಮಿ. ಇಂದು ರೋಹಿಣಿ ನಕ್ಷತ್ರ ಸಹ ಬಂದಿದೆ, ಅಪರೂಪವಾಗಿ ಬರುತ್ತೆ. ಕೆಲವೊಂದು ಅಷ್ಟಮಿಯ ಮುನ್ನ ದಿನ ಅಥವಾ ಹಿಂದಿನ ದಿನ ಅಥವಾ ಬಳಿಕ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಈ ಬಾರಿ ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದೇ ರೋಹಿಣಿ ನಕ್ಷತ್ರವಿರುತ್ತೆ. ಹರ್ಷಣ ಯೋಗ, ಬಾಲವಕರಣ ಇರುವಂಥದ್ದು. ವಿಶೇಷವಾಗಿ ಈ ದಶ ಅವತಾರಗಳಲ್ಲಿ 8ನೇ ಅವತಾರವಾಗಿ ಬಂದಂತಹ ಶ್ರೀಕೃಷ್ಣನ
ವಿಶೇಷವಾದ ಭಕ್ತಿ, ಭಜನೆ, ಪೂಜೆ, ವ್ರತ, ನಿಯಮ ಅಥವಾ ಕೆಲವರು ಹಗಲಿಡೀ ಉಪವಾಸವಿದ್ದು ರಾತ್ರಿ ಚಂದ್ರೋದಯದ ಬಳಿಕ ಯಾಕಂದರೆ ರಾತ್ರಿ ಚಂದ್ರೋದಯದ ಬಳಿಕ ಶ್ರೀಕೃಷ್ಣನ ಜನನವಾಯಿತು ಎಂಬ ಒಂದು ಪ್ರತೀತಿ ಇರುತ್ತೆ. ಹಾಗಾಗಿ ರಾತ್ರಿ ಆ ಶ್ರೀಕೃಷ್ಣನ ಜನನವಾದ ಕಾಲದ ಚಂದ್ರೋದಯದ ಬಳಿಕ ತಮ್ಮ ಉಪವಾಸವನ್ನು ಅಲ್ಲಿ ತ್ಯಜಿಸಿ ಮತ್ತು ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿ ಆಹಾರ ಸೇವನೆ ಮಾಡ್ತಾರೆ. ಈ ರೀತಿ ಆ ಒಂದು ಅವತಾರ ಪುರುಷ ಭಗವಾನ್ ಶ್ರೀಕೃಷ್ಣನ ಭಕ್ತಿ, ಭಜನೆ ಅಥವಾ ಆರಾಧನೆ ಅಥವಾ ಶ್ರೀಕೃಷ್ಣನ ಅಷ್ಟಾದಶತನಾಮ ಅಥವಾ ನಿಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಂತಹ ಪದ್ಧತಿ ಅನುಸಾರ ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ಅಂತ ಮಾಡ್ತಾರೆ. ಅಂದರೆ ಶ್ರೀಕೃಷ್ಣನಿಗೆ, ಚಂದ್ರನಿಗೆ, ರೋಹಿಣಿಗೆ ಎಲ್ಲ ಅರ್ಘ್ಯ ಪ್ರದಾನ ಮಾಡೋಂಥದ್ದೆಲ್ಲ ಇರುತ್ತೆ. ಶ್ರೀಕೃಷ್ಣನ ಚರಿತ್ರೆಗಳನ್ನು ಪಠನೆ ಮಾಡೋಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ನಮ್ಮ ದೇಶಾದ್ಯಂತ ಒಂದು ಸಂಭ್ರಮದ ಆಚರಣೆ ಮಾಡ್ತಾರೆ. ಉತ್ತಮ ದಿನ ಆಗಿರುತ್ತೆ. ಇನ್ನು 5ನೇ ತಾರೀಕು ಶನಿವಾರ ಬಹುಳ ನವಮಿ ತಿಥಿ ಇರುತ್ತೆ. ಮೃಗಶಿರ ನಕ್ಷತ್ರ, ವಜ್ರಯೋಗ, ತೈತಿಲಕರಣ. ಇದು ಗೋಕುಲಾಷ್ಟಮಿಯ ಮಾರನೇ ದಿನವನ್ನು ಹಲವಾರು ಪ್ರಾಂತ್ಯಗಳಲ್ಲಿ ಇಂದು ದಹಿ ಹಂಡಿ, ಮೊಸರು ಕುಡಿಕೆ ಅಥವಾ ಶ್ರೀಕೃಷ್ಣನ ವಿಶೇಷವಾದ ಲೀಲಾ ವಿನೋದಗಳನ್ನು ಸ್ಮರಿಸುವಂತಹ ಮನೋರಂಜನೆಯ ಆಚರಣೆಗಳನ್ನು, ಸಾಂಸ್ಕೃತಿಕ ಆಚರಣೆಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಒಂದೊಂದು ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತವೆ. ಅಂತಹ ಒಂದು ಆಚರಣೆ ಸಹ ಇಂದು ಬಹುಳನವಮಿ ಎಂದು ಮಾಡ್ತಾರೆ. ಇಂದು ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂಥ ಪಂಚಾಂಗದ ವೈಶಿಷ್ಟ್ಯ. ವಿಶೇಷವಾಗಿ ಅಲ್ಲಿ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಶುಕ್ರನ ತುಲಾಪ್ರವೇಶವು ಜರುಗುತ್ತೆ. ಶ್ರೀಕೃಷ್ಣನ ಜನ್ಮಾಷ್ಟಮಿ ಒಂದು ಶುಭಗಳಿಗೆ ಜೊತೆಗೆ ವಾರದ ಆರಂಭ ದಿನದಲ್ಲಿ ಅಲ್ಲಿ ಹುಬ್ಬ ನಕ್ಷತ್ರದ ಮಳೆ ಸಹ ಆರಂಭ ಆಗುವಂಥದ್ದು. ಇದೆಲ್ಲ ಈ ಪಂಚಾಂಗದ ವೈಶಿಷ್ಟ್ಯಗಳನ್ನ ಗಮನಿಸಿದಾಗಿದೆ. ಇನ್ನು ನಾವು ಒಂದೊಂದಾಗಿ ಈ ವಾರದ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ನೀವು ಕೆಲವೊಮ್ಮೆ ವೈರತ್ವ, ಮನಸ್ಥಿತಿಯಲ್ಲಿ ವಿಕ್ಷಿಪ್ತ ಆಗುವಂಥದ್ದು, ಜಗಳ ಕಲಹಗಳು ಬರುತ್ತದೆ. ಅಂದರೆ ಭಾನುವಾರ, ಸೋಮವಾರ 2 ದಿನಗಳಲ್ಲೂ ನಿಮಗೆ ಇತರ ಗ್ರಹಗಳ ಒಂದು ವೈರುಧ್ಯ ಜೊತೆಗೆ ಚಂದ್ರನೂ ಸಹ ಬಲ ಸಹ ಆ ದಿನ ಇರೋದಿಲ್ಲ. ಚಂದ್ರನ ಬಲದ ಕೊರತೆ ಸಹ ಇರುವ ಕಾರಣ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಮಂಗಳ ಮತ್ತು ರಾಹುವಿನ ಬೆಂಬಲ ಅಷ್ಟೇ ವಿಶೇಷವಾಗಿ ಇರುತ್ತೆ. ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಈಗ ಭಾನುವಾರ, ಸೋಮವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ನಿಮಗೆ ಶತ್ರುಗಳು ನಿಮಗೆ ತೊಂದರೆ ಮಾಡುವಂಥದ್ದು ಅಥವಾ ನೀವು ಮಾಡುವ ಕೆಲಸ ಕಾರ್ಯ ನಿಮಗೆ ವಿರೋಧಗಳು ವ್ಯಕ್ತವಾಗುವಂಥ ಅಥವಾ ನೀವು ಯಾವುದೇ ರೀತಿ ವಿವಾದದಲ್ಲಿ, ಕೇಸ್ನಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಯಲ್ಲಿರುತ್ತೆ. ಹಾಗೆ ಅಂಥ ವಿವಾದಗಳಿಂದ, ಕಲಹಗಳಿಂದ ತುಂಬ ದೂರ ಇರಬೇಕು. ಆದಷ್ಟು ವಿವಾದ ಕಲಹಗಳನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಅದೇ ರೀತಿ ಈ ವಾಹನ ಚಲಿಸುವಾಗ, ಯಂತ್ರ ಚಲಿಸುವಾಗ ಸ್ವಲ್ಪ ಸುರಕ್ಷಾ ನಿಯಮ, ಸೇಫ್ಟಿ ಪ್ರಿಕಾಷನ್ಗಳನ್ನು ಅನುಸರಿಸಬೇಕು. ಕಾನೂನು ಉಲ್ಲಂಘಿಸಿ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಇದಕ್ಕೆಲ್ಲ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಅದರಿಂದ ನಿಮಗೆ ಅಪಾಯನೂ ಇದೆ, ಜೊತೆಗೆ ನಿಮಗೆ ಏನಾದರೂ ಅಲ್ಲಿ ಕೇಸುಗಳಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ. ಆ ಬಗ್ಗೆ ತುಂಬ ಎಚ್ಚರ. ಹಣಕಾಸಿನ ಬಗ್ಗೆ ಸ್ವಲ್ಪ ಕಷ್ಟಗಳು ಆಗುವಂಥದ್ದು, ನಿಮ್ಮ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದು, ವಂಚನೆಗೆ ಒಳಗಾಗುವಂಥದ್ದು ಇರುತ್ತೆ. ಆ ಬಗ್ಗೆಯೂ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಹಾಗಾಗಿ ವಾರದ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಭಾನುವಾರ, ಸೋಮವಾರ ಎಚ್ಚರಿಕೆ ಗಂಟೆ ಇದೆ. ಇನ್ನು ಆ ಬಳಿಕ ಮಂಗಳವಾರ, ಬುಧವಾರ ನಿಮಗೆ ಪರವಾಗಿಲ್ಲ. 1-2 ಸೆಪ್ಟೆಂಬರ್ 1-2ರಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತೆ. ಚಂದ್ರನ ಬಲ ಇರುತ್ತೆ. ನಿಮಗೆ ಇಲ್ಲಿ ಉಳಿದ ಗ್ರಹಗಳ ಬೆಂಬಲ ಇಲ್ಲಾಂದರೂ ಚಂದ್ರನ ಸ್ವಲ್ಪ ಅನುಕೂಲತೆ ಆ ದಿನ ಬರುವ ಕಾರಣ ವಿಶೇಷವಾಗಿ ಲಾಭ, ಸುಖ, ಜಯ, ಯಶಸ್ಸಿದೆ. ಮಾತಿನಲ್ಲಿ ನಿಮ್ಮ ಸ್ವಲ್ಪ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹೊರತು ಇತರ ವಿಚಾರಗಳು ಉತ್ತಮ ಇದೆ. ಲಾಭ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಇನ್ನು ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಏನಾದರೂ ಪ್ರಗತಿ ಲಕ್ಷಣಗಳು ಕಂಡುಬರುತ್ತೆ. ಹಾಗಾಗಿ ಈ ಮಂಗಳವಾರ, ಬುಧವಾರ 1-2ರಂದು ವಿಶೇಷವಾದ ಉತ್ತಮ ಫಲವನ್ನು ಪಡೆಯಬಹುದು. 3-4 ಗುರುವಾರ, ಶುಕ್ರವಾರ ನಿಮಗೆ ಮತ್ತೊಮ್ಮೆ ಚಂದ್ರನ ಬಲದ ಕೊರತೆ ಕಾಡುತ್ತೆ. ಅಲ್ಲಿ ಮಂಗಳ ಮತ್ತು ರಾಹುವಿನ ಬೆಂಬಲದ ಹೊರತು ಇತರ ಗ್ರಹಗಳು ವಿರುದ್ಧವಾಗಿರ್ತವೆ. ಅಲ್ಲಿ ಕೆಲವೊಂದು ಮಾತಿನ ಚಕಮಕಿ, ನಷ್ಟಗಳಾಗುವಂಥದ್ದು, ವಿರುದ್ಧ ಲಿಂಗದವರ ಹಿಂಗೆ ಕಲಹಗಳಾಗುವಂಥದ್ದು, ದೂರ ಪ್ರಯಾಣದಲ್ಲಿ ಏನೋ ತೊಂದರೆಗಳು ಬರುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಏನಾದರೂ ವಿರಸಗಳು ಆಗುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕೊನೆಯ ದಿನ ಶನಿವಾರ ನಿಮ್ಮ ಪರವಾಗಿದೆ. ಶನಿವಾರ ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಕೂಲ ಬರುತ್ತೆ. ಹಾಗಾಗಿ ಅಲ್ಲಿ ಯಶಸ್ಸು, ಜಯ, ಲಾಭ ಇದೆ. ವಿಶೇಷವಾಗಿ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಎದ್ದು ಆಗ್ತವೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಮಂಗಳನ ಒಂದು ವಿಶೇಷವಾದ ಕೃಪೆ ಇದೆ. ಮಂಗಳನ ವಿಶೇಷವಾದ ಕೃಪೆ ಅಪರೂಪಕ್ಕೆ ವಾರ ಪೂರ್ತಿ ಇದೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯ ಮಂಗಳ. ಹಾಗೆ ಅಪರೂಪಕ್ಕೆ ನಿಮಗೆ ಮಂಗಳನ ಕೃಪೆ ಸಿಕ್ಕಿದೆ. ಹಾಗಾಗಿ ಈ ವಾರ ಪೂರ್ತಿ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು ಮುಂತಾದ ವಿಚಾರಕ್ಕೆ ಮಂಗಳನ ಸಪೋರ್ಟ್ ಅಂತ ಇರುತ್ತೆ. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸರ್ಕಾರಿ ವಿಚಾರದಲ್ಲಿರೋರಿಗೆ ಅನೇಕ ರೀತಿಯ ಮಂಗಳನಿಂದ ಒಂದು ಪ್ರಯೋಜನಗಳಾಗಲಿವೆ. ಜೊತೆಗೆ ಈ ವಾರದ ಅನಿರೀಕ್ಷಿತ ಬೆಳವಣಿಗೆಗಳೆಂದರೆ ಅಲ್ಲಿ 1, 2 ಅಥವಾ 5ರಂದು ಈ 3 ದಿನಗಳಲ್ಲಿ ವಿಶೇಷವಾಗಿ ನಮಗೆ ಏನಾದರೂ ಪಿತ್ರಾರ್ಜಿತ ಸ್ವತ್ತು, ಆಕಸ್ಮಿಕ ಧನ ಲಾಭ ಸಿಗುವಂಥದ್ದು, ಜೊತೆಗೆ ಯಾವುದೇ ರೀತಿ ಬಹಳ ಕಾಲದಿಂದ ಕಾಯ್ತಾ ಇದ್ದ ಅನ್ನೋದ್ರದ್ದು ಅದರ ಒಂದು ಫಲ, ಅದರ ಒಂದು ಫ್ರೂಟ್ ನಿಮಗೆ ಕೈಗೆ ಸಿಗುವಂಥದ್ದು ಮುಂತಾದ ಹಲವಾರು ಪವಾಡ ಸದೃಶವಾದ ಘಟನೆಗಳು ಮಂಗಳನ ಕೃಪೆಯಿಂದ ಆಗ್ಬೋದಾಗಿದೆ.
ಹಾಗಾಗಿ ಇವೆಲ್ಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಉದಾಹರಣೆಗೆ 30, 31ರಲ್ಲಿ ಮತ್ತು 3, 4ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಅಂದು ನಿಮಗೆ ಚಂದ್ರನ ವೈರುಧ್ಯನೂ ಇದೆ, ಜೊತೆಗೆ ಇತರ 6 ಗ್ರಹಗಳ ವೈರುಧ್ಯ ಸೇರುತ್ತೆ. ಹಾಗಾಗಿ 7 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಆತುರದ ನಿರ್ಧಾರ ಬೇಡ. ಜೊತೆಗೆ ಯಾರದೇ ಮಾತು ನಂಬಿ ಮೋಸ ಹೋಗುವಂಥ ಘಟನೆಗಳು ಆಗ್ಬೋದಾಗಿದೆ. ಆರೋಗ್ಯ, ಹಣಕಾಸಿನ ಬಗ್ಗೆ ಸಹ ಸ್ವಲ್ಪ ಗಮನ ಹೆಚ್ಚಳ ಬೇಕಾಗುತ್ತೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ರೆಡ್ ಅಥವಾ ಕಪ್ಪು ಬಣ್ಣ. ಗ್ರೇ ಅಂದರೆ ರಾಹುವಿನ ಸಂಕೇತ, ರಾಹು ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ರಾಹುವಿನ ಬೆಂಬಲ ಇದೆ. ಜೊತೆಗೆ ರೆಡ್ ಅಂದರೆ ಮಂಗಳನ ಸಂಕೇತ, ಅದಕ್ಕೆ ಬಣ್ಣವನ್ನು ಬಳಸ್ಬೋದು. ಅದೇ ರೀತಿ ಸಂಖ್ಯೆ 4 ಮತ್ತು 9, 4 and 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ವೃಷಭ ರಾಶಿಗೆ ವಾರದ ಅದ್ಭುತವಾಗಿ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಚಂದ್ರ ಅನುಕೂಲ ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ರಾಹು, ಬುಧ ಮತ್ತು ವಿಶೇಷವಾಗಿ ಶನಿ ಮಹಾರಾಜರ ಅನುಕೂಲ ನಿಮಗೆ ಉತ್ತಮವಾಗಿರೋ ಕಾರಣ ಆರಂಭದಲ್ಲಿ ನಿಮಗೆ 4 ಗ್ರಹಗಳ ಬೆಂಬಲ ಆರಂಭ ದಿನದಲ್ಲೇ ಸಿಗ್ತಾ ಇದೆ. ಭಾನುವಾರ, ಸೋಮವಾರ ಅಂದುಕೊಂಡ ಕೆಲಸ ಆಗುತ್ತೆ. ಶುಭ ವಾರ್ತೆಗಳನ್ನು ಕೇಳುವಂಥದ್ದು. ಜೊತೆಗೆ ಕೆಲವರಿಗೆ ಮದುವೆ, ಮುಂಜಿ ಇತ್ಯಾದಿಗಳ ಒಂದು ಫಿಕ್ಸ್ ಆಗುವಂಥ ಅವಕಾಶ. ಜೊತೆಗೆ ಯಾವುದೇ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ನಿಮಗೆ ಕೈ ಸೇರ್ಬೋದು. ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಬಹಳ ನೆಮ್ಮದಿ ಇರುತ್ತೆ. ಸಿಗಬೇಕಾದ ಸವಲತ್ತು ಅಥವಾ ಇನ್ನಿತರ ನಿಮಗೆ ಏರಿಯರ್ಸು ಮುಂತಾದವೆಲ್ಲ ಸಕಾಲದಲ್ಲಿ ಸಿಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಕೆಲವರಿಗೆ ಅವಕಾಶಗಳು ಒದಗಿ ಬರ್ಬೋದು. ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲ ಭಾನುವಾರ, ಸೋಮವಾರ ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ ಮಿಶ್ರ ಫಲ. 1, 2ರಂದು ನಿಮಗೆ ಇತರ ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಅಲ್ಲಿ ಬುಧ, ರಾಹುವಿನ ಬೆಂಬಲ, ಶನಿ ಮಹಾರಾಜ ಬೆಂಬಲ ಇದೆ. ಆದರೆ ಅಲ್ಲಿ ಚಂದ್ರನ ಬಲ ಅದೇ ಇರೋದಿಲ್ಲ. ಚಂದ್ರನ ಬಲದ ಕೊರತೆ ಇರುವ ಕಾರಣ ಅಲ್ಲಿ ವಿಕ್ಷಿಪ್ತ ವಾತಾವರಣ, ಮನಸ್ಸಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಚಂಚಲತೆ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ತಲೆನೋವು, ಹೊಟ್ಟೆ ನೋವು ಇತ್ಯಾದಿ ಕಾಣಿಸ್ಕೋಬೋದು. ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ನಿಧಾನಗತಿ, ಹಣಕಾಸು ನಷ್ಟ ಆಗ್ಬೋದು. ಜೊತೆಗೆ ಅನಾವಶ್ಯಕ ಖರ್ಚುಗಳೆಲ್ಲ ಬರ್ಬೋದಾಗಿದೆ. 1, 2ರಲ್ಲಿ ಸ್ವಲ್ಪ ತನುಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಬೇಕಾಗುತ್ತೆ. 3, 4 ಉತ್ತಮ ಫಲ. ಗುರುವಾರ, ಶುಕ್ರವಾರ ಉತ್ತಮ ಫಲ ಇದೆ. ಸೆಪ್ಟೆಂಬರ್ 3, 4ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ದೂರದ ಬಂಧುಗಳಿಂದ ನಿಮಗೇನಾದರೂ ಕೊಡುಗೆಗಳು, ಉತ್ತಮವಾದ ಪ್ರವಾಸ ಅಥವಾ ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಮನಸ್ಸಿಗೆ ಉಲ್ಲಾಸ ಕೊಡುವಂಥ, ಖುಷಿ ಕೊಡುವಂಥ ಸಮಾಚಾರಗಳು ಇವೆಲ್ಲವೂ ಜರುಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಪ್ರಶಂಸೆ, ಪುರಸ್ಕಾರಗಳೆಲ್ಲ ಸಿಗುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೂ ಉತ್ತಮ ಫಲ 3, 4ರಲ್ಲಿ ಸಿಗಲಿದೆ. ಇನ್ನು ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲ. ಶನಿವಾರ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ, ಮನಸ್ಸಿಗೆ ಆಘಾತವಾಗುವಂಥ ಘಟನೆ, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಅಥವಾ ಅಲರ್ಜಿ ಇತ್ಯಾದಿಗಳೆಲ್ಲ ಕಾಣಿಸ್ಕೋಬೋದು. ಅದರ ಸೂಕ್ತವಾದ ಮುನ್ನೆಚ್ಚರಿಕೆ ಔಷಧೋಪಚಾರ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಹಣಕಾಸು ಸ್ವಲ್ಪ ನಿಧಾನ ಆಗುವಂಥದ್ದು. ಜೊತೆಗೆ ನಂಬಿದವರಿಂದ ಮೋಸ ಹೋಗುವಂಥ ಸಾಧ್ಯತೆ ಸಹ ಇರುತ್ತೆ. ಆ ಬಗ್ಗೆ ಶನಿವಾರದೊಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ಚಂದ್ರನ ಬಲಕ್ಕೆ ಅನುಗುಣವಾಗಿ ಗಮನಿಸಿದಾಗ 30, 31 ಮತ್ತು ಸೆಪ್ಟೆಂಬರ್ 3, 4, ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 3, 4 ಅದ್ಭುತವಾದ ಉತ್ತಮ ಫಲ ಕೊಡುವಂಥ 4 ದಿನಗಳಾಗೋದನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ ಬಳಸ್ಬೋದು. ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 4, 5, 8, 2, 5, 8 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಶುಭಾರಂಭ. ಆರಂಭದಲ್ಲೇ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಲಾಭ ಸ್ಥಾನದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಆರಂಭದಲ್ಲೇ ಸಿಗ್ತಾ ಇದೆ. ಹಾಗಾಗಿ ಮೊದಲ ದಿನ ಭಾನುವಾರ, ಸೋಮವಾರದಲ್ಲಿ ಕರ್ಮಸ್ಥಾನದ ಚಂದ್ರನು ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಉದ್ಯೋಗ, ವ್ಯಾಪಾರದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ ವಿಶೇಷವಾದ ಶುಭ ಫಲಗಳು ಸಿಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡೋರು ಅವರ ವ್ಯಾಪಾರ, ವೃತ್ತಿ, ಉದ್ಯೋಗಗಳು ಅಭಿವೃದ್ಧಿ ಆಗುತ್ತವೆ. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಕೆಲವರಿಗೆ ಸಿಗುತ್ತೆ. ದಾಂಪತ್ಯ ಜೀವನ ಸಹ ಭಾಳ ಉತ್ತಮವಾಗಿರುವಂಥ ದಿನ. ಹಾಗಾಗಿ 30, 31 ಭಾನುವಾರ, ಸೋಮವಾರ ಅದ್ಭುತವಾದ ದಿನ. ಇನ್ನು 1, 2 ಸೆಪ್ಟೆಂಬರ್ 1, 2 ಸಹ ನಿಮಗೆ ಲಾಭಸ್ಥಾನದ ಚಂದ್ರನ ವಿಶೇಷವಾದ ಅನುಗ್ರಹ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳಿಂದ ಸಹಾಯ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಅಥವಾ ಯಾರಿಗೆ ವಿವಾಹ ಅಪೇಕ್ಷಿತರಿದ್ದರೆ ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಶುಭ ಕಾರ್ಯದ ಅಪೇಕ್ಷಿತರಿದ್ದರೆ ಅವೆಲ್ಲ ಈಗ ನಿಮಗೆ ಫಿಕ್ಸ್ ಆಗುವಂಥದ್ದು. ಅದೇ ರೀತಿ ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ಅಥವಾ ಬಂಧುಗಳಿಂದ ನಿಮಗೇನಾದರೂ ಕೊಡುಗೆ ಅಂತ ಗಿಫ್ಟ್ಗಳೆಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಬಹಳ ಉತ್ತಮವಾದ ಅವಕಾಶ ನಿಮಗೆ ಮಂಗಳವಾರ, ಬುಧವಾರ ಸಹ ಬರುತ್ತೆ. ಹಾಗಾಗಿ ಆರಂಭದ 4 ದಿನಗಳು 30, 31, 1, 2 ಈ 4 ದಿನಗಳು ಅದ್ಭುತವಾದ ಚಂದ್ರಬಲದ ಜೊತೆಗೆ ಗುರುವಿನ ಆಶೀರ್ವಾದ, ಗುರುಬಲ ಸೇರುವಂಥ ಒಂದು ರಾಜಯೋಗದಂಥ ಫಲ ನಿಮಗೆ ಈ ವಾರದ ಆರಂಭದಲ್ಲೇ ಸಿಗಲಿದೆ. ಸದುಪಯೋಗ ಪಡಿಸಿಕೊಳ್ಳಿ. ಈ ಕೊನೆಯ 3 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾಕಂದರೆ ಅಲ್ಲಿ ಗುರುಬಲ ಅಥವಾ ಇನ್ನಿತರ ಗ್ರಹಗಳ ಬೆಂಬಲ ಇದ್ದಿರುತ್ತೆ. ಈ ಕೊನೆಯ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. 3, 4, 5 ಅಂದರೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳು ಚಂದ್ರನ ವೈರುಧ್ಯ ಇರುವ ಕಾರಣ
ಅಲ್ಲಿ ನಿಮಗೆ ಮನಸ್ಸಿಗೆ ಆಘಾತವಾಗುವಂಥ ಘಟನೆ, ಪರಸ್ಪರ ವಿರುದ್ಧವಾದಂಥ ಮಾತುಕತೆಗಳು, ಅದು ನಿಮ್ಮ ವಿರುದ್ಧ ಕೆಲವು ಸಂಚು ಮಾಡೋದು, ಅಪಪ್ರಚಾರ ಮಾಡುವಂಥದ್ದು, ಹಿರಿಯರಲ್ಲೂ ಕಿರಿಯರಲ್ಲೂ ವಿವಾದಗಳು ಬರುವಂಥದ್ದು, ಅಥವಾ ಆರೋಗ್ಯದಲ್ಲಿ ಬೆನ್ನು ನೋವು, ಕೈಕಾಲು ನೋವು ಅಥವಾ ಶೀತ ನೆಗಡಿ ಅಂಥ ಸಮಸ್ಯೆಗಳು, ಅಥವಾ ವಾತಾವರಣದಿಂದ ಬದಲಾವಣೆಯಿಂದ ಆಗುವಂಥ ವ್ಯತ್ಯಾಸಗಳು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಅನ್ಈಸಿನೆಸ್ಸನ್ನು ತೋರಿಸ್ಬೋದಾಗಿದೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ತನುಮನ ಧನದ ಎಚ್ಚರ, ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು, ಆರೋಗ್ಯದ ಕಡೆ ಗಮನ ಬೇಕು, ಹಣಕಾಸಿನ ಖರ್ಚು ಮತ್ತು ಏನಾದರೂ ನೀವು ಯಾವುದೇ ರೀತಿಯ ಪೇಮೆಂಟ್ ಮಾಡೋದು ಸ್ವಲ್ಪ ಪಾವತಿ ಮಾಡೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 3, 4, 5ರಲ್ಲಿ. ಉಳಿದಂತೆ ಆರಂಭದ 4 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲನ ಕೊಡ್ತವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣಗಳು. ಪಂಚಗ್ರಹಗಳ ಒಂದು ಅನುಗ್ರಹ ಇರುತ್ತೆ. ಜೊತೆಗೆ ವಾರಪೂರ್ತಿ ನಿಮಗೆ ಸೂರ್ಯನ ಬೆಂಬಲ ಅದ್ಭುತವಾಗಿರುವ ಕಾರಣ, ಅದೇ ರೀತಿ ಗುರುವಿನ ಬೆಂಬಲ ಇರುವ ಕಾರಣ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ ಸಂಗ್ರಹ ಅಥವಾ ಭೂಮಿ ಅಭಿವೃದ್ಧಿ ಅಂತ ಕೆಲಸ ಕಾರ್ಯಗಳ ಕೈ ಹಾಕಿದ್ರೆ ಅವೆಲ್ಲ ನಿಮಗೆ ಸಿಗುತ್ತೆ. ಜೊತೆಗೆ ಆ ಪತ್ರಗಳು ನಿಮಗೆ ಕ್ಲಪ್ತ ಸಮಯದಲ್ಲಿ ಕೈಗೆ ಸಿಗುವಂಥದ್ದು ಇರುತ್ತೆ. ಅವೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆದರೆ ಶುಕ್ರ ಮತ್ತು ಬುಧರ ಅನುಗ್ರಹ ಇದ್ದಿರುತ್ತೆ. ಆರಂಭದಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅಥವಾ ಏನೋ ದುಃಖದ ಸಮಾಚಾರಗಳನ್ನು ಕೇಳುವಂಥ ಸಾಧ್ಯತೆ, ಜೊತೆಗೆ ಎಷ್ಟು ದಿನ ನಮ್ಮಲ್ಲಿ ಉತ್ತಮವಾಗಿ ಸಂಬಂಧ ಇಟ್ಕೊಂಡ ಮಿತ್ರರಾಗಲಿ ಬಂಧುಗಳಾಗಲಿ ಒಂದು ಯಾವುದೇ ಸಣ್ಣ ಪುಟ್ಟ ಕಾರಣಗಳು ನಿಮ್ಮಲ್ಲಿ ದ್ವೇಷ ಸಾಧನೆ ಮಾಡೋದು ಅಥವಾ ನಿಮ್ಮನ್ನು ವಿರೋಧಿಸುವಂಥ ಘಟನೆ ಎಲ್ಲ ಜರುಗುತ್ತೆ. ಹಾಗಾಗಿ ಮನಸ್ಸು ಮತ್ತು ಹಣಕಾಸಿನ ಖರ್ಚಿನ ವಿಚಾರವಾಗಿ, ಜೊತೆಗೆ ಹಣಕಾಸಿನ ಆದಾಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಈ ಭಾನುವಾರ ಸೋಮವಾರ ಇರುತ್ತೆ. ಇನ್ನು ಆ ಬಳಿಕ ಸೆಪ್ಟೆಂಬರ್ 1-2 ನಿಮಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ಅದ್ಭುತವಾದ ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅರಳಿವೆ. ದೂರ ಪ್ರಯಾಣದ ಅವಕಾಶ ಸಿಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ ಎಲ್ಲ ಇರುತ್ತೆ. ಗೃಹಿಣಿಯರು, ಮಹಿಳೆಯರಿಗೆ ಸಾಮಾನ್ಯವಾಗಿ ನೆಮ್ಮದಿಯ ವಾತಾವರಣ ಇರುತ್ತೆ ಈ ಮಂಗಳವಾರ ಬುಧವಾರ. ಗುರುವಾರ ಶುಕ್ರವಾರ ಸಿನಿಮಾಪಾಲಿಕೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜೀವನ ಅಷ್ಟವನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಶುಭ ಫಲ ಇದೆ. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ ಬರ್ಬೋದಾಗಿದೆ ಈ ಗುರುವಾರ ಶುಕ್ರವಾರದಂದು. ಜೊತೆಗೆ ಈ ಬಂಧು ಮಿತ್ರರಿಂದ ನಿಮಗೇನಾದರೂ ಕೊಡುಗೆ ಅಂತ ಘಟನೆಗಳು ಅಥವಾ ಯಾವುದೇ ರೀತಿಯ ನಿಮ್ಮ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳಿಗೆ ಅವರ ಒಂದು ಸಹಾಯ ಸಾಲ ಸಿಗುವಂಥದ್ದೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಈ ವಾರದ ಭಾನುವಾರ ಸೋಮವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ ಅಂದರೂ ನಿಮಗೆ ಮಂಗಳವಾರದಿಂದ ಶುಕ್ರವಾರದವರೆಗೂ ಅದ್ಭುತವಾದ ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ವಾರಪೂರ್ತಿ ನಿಮಗೆ ಒಂದು ಶುಕ್ರನ ಅನುಗ್ರಹ, ಬುಧನ ಅನುಗ್ರಹ ಎಲ್ಲ ಇರುವ ಕಾರಣ ಅನೇಕ ರೀತಿಯ ವ್ಯಾಪಾರ ಸಂಬಂಧಿತ, ಹಣಕಾಸು ಸಂಬಂಧಿತ, ಜೊತೆಗೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಹಲವಾರು ಉತ್ತಮ ಘಟನೆಗಳು ಆಗ್ತವೆ. ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ನಷ್ಟದಲ್ಲಿ ಬರುವಂತಹ ಚಂದ್ರನು ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು. ನೀರಿನಿಂದ ಅಥವಾ ಥಂಡಿ ಹವಾದಿಂದ ನಿಮಗೆ ಏನಾದರೂ ಶೀತ, ನೆಗಡಿ, ಜ್ವರ, ತಲೆನೋವು ಎಲ್ಲ ಬರುವಂಥದ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಅದೇ ರೀತಿ ನಿಮಗೆ ವೈರತ್ವಗಳು ಅಥವಾ ದ್ವೇಷಗಳು ಇನ್ನಿತರರಿಗೆ ಆಗುವಂಥದ್ದು. ಹಾಗಾಗಿ ಇದೆಲ್ಲ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಇರುವಂಥದ್ದು. ಯಾವುದೇ ರೀತಿ ಆತುರ ನಿರ್ಧಾರ ಬೇಡ. ಜೊತೆಗೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಸಹ ಬೇಡ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಒಟ್ಟಿನಲ್ಲಿ ಈ ವಾರದಲ್ಲಿ ಕಟಕ ರಾಶಿಯವರಿಗೆ 1, 2, 3, 4 ಈ 4 ದಿನಗಳಲ್ಲಿ ಅದ್ಭುತವಾದ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರ ಅನುಗ್ರಹ ಅತ್ಯುತ್ತಮವಾಗಿ ಬರ್ತದೆ. ಶುಕ್ರ ಬುಧರ ಅನುಗ್ರಹವು 3 ಶುಭಗಳ ಅನುಗ್ರಹ ಆ ದಿನ ಇರುತ್ತೆ. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 2, 5, 6, 2, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮಗೆ ಶುಕ್ರ ಮತ್ತು ಮಂಗಳರ ಒಂದು ಕೃಪೆ ವಾರಪೂರ್ತಿ ಇದೆ. ಅದರ ಹೊರತು ಇತರ ಒಂದು 6 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಜೊತೆಗೆ ಕೆಲವೊಂದು ದಿನ 7 ಗ್ರಹಗಳ ವಿರುದ್ಧವಾಗಿರುವಂಥದ್ದು. ಹಾಗಾಗಿ ನಿಮಗೆ ವಾರದ ಆರಂಭದಲ್ಲಿ ಈಗ ಭಾನುವಾರ ಸೋಮವಾರ 7 ಗ್ರಹಗಳ ವಿರುದ್ಧವನ್ನು ಎದುರಿಸಬೇಕಾಗುತ್ತೆ. ಅಂದರೆ ಅಲ್ಲಿ ಚಂದ್ರನೂ ಸಹಿತ ನಿಮಗೆ ಈ ದಿನಗಳಲ್ಲಿ ವಿರುದ್ಧವಾಗಿರ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ಮಾತಿನಲ್ಲಿ ಚಕಮಕಿ ಆಗುವಂಥದ್ದು, ಕಲಹವಾಗುವಂಥದ್ದು, ಭಾನುವಾರ ಸೋಮವಾರ ಕಲಹವಾಗುವುದಾಗುವಂಥದ್ದು. ವಿಶೇಷವಾಗಿ ಕಿರಿಯ ವಯಸ್ಸಿನವರ ಜೊತೆಗೆ, ಕಿರಿಯ ವಯಸ್ಸಿನವರು ನಿಮ್ಮನ್ನು ದ್ವೇಷಿಸಿದಾಗಲೇ ಅಥವಾ ನೀವು ಅವರನ್ನು ದ್ವೇಷಿಸಿದಾಗಲೇ ಜರುಗುತ್ತೆ. ಇದು ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಕಿರಿಯರು ನಿಮ್ಮ ಮೇಲೆ ಏನಾದರೂ ಹಲ್ಲೆ ಸಹ ಮಾಡುವಂಥ ಘಟನೆಗಳು ಕೆಲವೊಬ್ಬರ ಮೇಲೆ ಆಗ್ಬೋದು. ಹಾಗಾಗಿ ಅಲ್ಲಿ ಮಾತು ಬಲ್ಲವನಿಗೆ ಜಗಳವೆಲ್ಲ ತತ್ವವನ್ನು ಅನಿಸುವುದು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಯಾವುದಾದ್ರೂ ನಿಮಗೆ ಸಂಶಯಾಸ್ಪದ, ಅನುಮಾನಾಸ್ಪದ ಕಿರಿಯ ವ್ಯಕ್ತಿಗಳಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗತ್ತೆ. ಹಾಗಾಗಿ ಪ್ರಯಾಣ ಕಾಲದಲ್ಲಿರ್ಬೋದು, ಮನೆಯಲ್ಲಿರ್ಬೋದು ಅಥವಾ ವೃತ್ತಿ ಜಾಗದಲ್ಲಿ ಇರ್ಬೋದು, ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ಇತರರ ಮೇಲೆ ಯಾವುದೇ ರೀತಿಯ ಆರೋಪ ಮಾಡೋದಾಗಲಿ, ಅವರನ್ನು ಅಪಹಾಸ್ಯ ಮಾಡೋದಾಗಲಿ ಹೋಗುವಂಥದ್ದು ಬೇಡ. ಅದರಿಂದ ಅದು ನಿಮಗೆ ರಿವರ್ಸ್ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 30 ಅಂದರೆ ಇಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. 1, 2 ಸಹ ನಿಮಗೆ ಅಷ್ಟೇನು ಉತ್ತಮ ಫಲ ಇಲ್ಲ. ಅಲ್ಲಿ
ಅಲ್ಲಿನೂ ಹಾಗೆ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಕಾಡುತ್ತೆ. ಅಲ್ಲಿನೂ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಮೋಸ ವಿವಾದಗಳು ಆಗುವಂಥದ್ದು, ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು, ಆರ್ಥಿಕ ಖರ್ಚುಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಜೊತೆಗೆ ಸಾಲ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು, ಜೊತೆಗೆ ಈ ಹಿಂದೆ ನೀವು ಮಾಡಿದಂಥ ಪ್ರಯತ್ನಗಳ ಅದರ ರಿಸಲ್ಟ್ ಬಂದು ಅದು ನಿಮಗೆ ನಿರಾಶೆ ಆಗುವಂಥದ್ದು, ಅಂದರೆ ಅದು ನಿಮಗೆ ನಿಮ್ಮ ವಿರುದ್ಧವಾದ ರಿಸಲ್ಟ್ಗಳು ಬರ್ಬೋದು, ಅವೆಲ್ಲ ಆಗುತ್ತೆ. ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ಮಂಗಳವಾರ ಬುಧವಾರ ಸ್ವಲ್ಪ ಮುನ್ನೆಚ್ಚರಿಕೆ. ಆ ಬಳಿಕ ಗುರುವಾರ ಶುಕ್ರವಾರ ಪರವಾಗಿಲ್ಲ, ಆವಾಗ ನಿಮಗೆ ಚಂದ್ರನ ಬೆಂಬಲ ತಾನಾಗಿ ಬರೋ ಕಾರಣ ಕರ್ಮಸ್ಥಾನದ ಚಂದ್ರನು ಬುಧವಾರ ಗುರುವಾರ 10-11ರಲ್ಲಿ ನಿಮಗೆ ವಿಶೇಷವಾದ ಗುರುವಾರ ಶುಕ್ರವಾರದ ವಿಶೇಷವಾದ ಶುಭ ಫಲವನ್ನು 3-4ರಲ್ಲಿ ಕೊಡ್ತಾನೆ. ವ್ಯಾಪಾರ ಉದ್ಯಮಗಳ ಪ್ರಗತಿ ಆಗುತ್ತೆ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗುತ್ತೆ, ಜೊತೆಗೆ ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು, ಯುವಕರು ವಿದ್ಯಾರ್ಥಿಗಳಿಗೆ ಸಹ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಈ 3-4ರಲ್ಲಿ. ಇನ್ನು ಕೊನೆಯ ದಿನ ಸಹ ನಿಮಗೆ ಲಾಭದಾಯಕವಾಗಿದೆ. ಲಾಭಸ್ಥಾನದ ಚಂದ್ರನು ಶನಿವಾರ 5ನೇ ತಾರೀಕರಂದು ನಿಮಗೆ ಲಾಭ ಸುಖ ಜಯವನ್ನು ಯಶವನ್ನು ಕೊಂಡಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳಿದ್ರೆ ಎಂದು ಕೈ ಹಾಕುವಂಥದ್ದು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗುತ್ತೆ. ಮಹಿಳೆಯರು ಗೃಹಿಣಿಯರು ಸಹ ಇದ್ದರೆ ನೆಮ್ಮದಿಯ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಆಕಸ್ಮಿಕ ಧನಲಾಭ ಯೋಗ ಸಹ ಇರುತ್ತೆ. ಹಾಗಾಗಿ ವಾರದ ಈ 3, 4, 5 ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಎಂಬಂಥ 3 ದಿನಗಳು ನಿಮಗೆ ಅದ್ಭುತವಾಗಿ ಚಂದ್ರಾನುಕೂಲ ಬರುವಂಥ ದಿನಗಳು, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಉಳಿದ ಆರಂಭದ 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ವಾರಪೂರ್ತಿ ನಿಮಗೆ ಶುಕ್ರಾನುಗ್ರಹ ಉತ್ತಮವಾಗಿದೆ, ವಾರಪೂರ್ತಿ ಮಂಗಳನ ಅನುಗ್ರಹ ಉತ್ತಮವಾಗಿದೆ. ಯಂತ್ರ ವಾಹನ ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಅಥವಾ ಮನೆ ರಿನೋವೇಷನ್ ವಿಚಾರ, ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರದ ವಿಚಾರ ಈ ವಾರದಲ್ಲಿ ಕೈ ಹಾಕ್ಬೋದು. ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 6 ಮತ್ತು 9 6 ಆ್ಯಂಡ್ 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ರಾಜಯೋಗದಂತಹ ಫಲ ನಿಮಗೆ ಭಾನುವಾರ ಸೋಮವಾರ ಸಿಗುವಂಥದ್ದು. ಚಂದ್ರಾನುಕೂಲ ಅತ್ಯುತ್ತಮವಾಗಿದ್ದು ವಿಶೇಷವಾದ ಲಾಭ ಸುಖ ಜಯ ಶಾಂತಿ ಇದೆ, ಯಶಸ್ಸು ಕೀರ್ತಿ ಎಲ್ಲ ಸಿಗುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರವರ ಪ್ರಯತ್ನದಲ್ಲಿ ಸಫಲತೆ, ಅಂದುಕೊಂಡ ಸ್ಥಾನಮಾನ ಸೀಟುಗಳು ಅಂಕಗಳೆಲ್ಲ ಸಿಗುವಂಥದ್ದು. ಕೆಲವರಿಗೆ ಪ್ರತಿಭಾ ಪುರಸ್ಕಾರ ಪ್ರೈಸ್ ಬಹುಮಾನಗಳೆಲ್ಲ ಬರುವಂಥದ್ದು ಇರುತ್ತೆ 30-31ರಲ್ಲಿ. ಜೊತೆಗೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಸಹ ಅನೇಕ ರೀತಿಯ ನಾನಾ ಲಾಭಗಳು ಸಹ ಅಂದು ಕಂಡು ಬರಲಿವೆ. ಸುಖ ಶಾಂತಿ ಭೋಗ ಲಾಭ ಎಂಬಂಥದ್ದು ಉತ್ತಮ ಫಲಗಳು ನಿಮಗೆ ಭಾನುವಾರ ಸೋಮವಾರ ಚಂದ್ರಾನುಕೂಲದಿಂದ ಖಂಡಿತ ಸಿಗಲಿದೆ. ಗುರುವಿನ ಬೆಂಬಲ ಸಹ ನಿಮಗೆ ನಿರಂತರವಾಗಿರುತ್ತೆ. ಆ ಬಳಿಕ 1-2 ಸೆಪ್ಟೆಂಬರ್ 1-2ರಲ್ಲಿ ಮಿಶ್ರ ಫಲಗಳ ಸೂಚನೆ. ಅಷ್ಟಮದ ಚಂದ್ರನಿಂದಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಬರುವಂಥದ್ದು, ದಿಢೀರಾಗಿ ಆರೋಗ್ಯ ಕುಸಿಯುವಂಥದ್ದು, ಸುಸ್ತಾಗುವಂಥದ್ದು, ಅಥವಾ ಯಾರಿಗೆ BP ಶುಗರು ಅಥವಾ ಈ ಜಾಯಿಂಟ್ ಪೇನ್ ಆರ್ಥರೈಟಿಸ್ ಮುಂತಾದ ಹಿನ್ನೆಲೆ ಇರುತ್ತೋ ಅಂಥ ಹಿನ್ನೆಲೆ ಉಳ್ಳವರಿಗೆ ಅಂಥ ಒಂದು ಹಳೆಯ ರೋಗ ಅಥವಾ ಹಳೆಯ ನೋವುಗಳಿಗೆ ಮತ್ತೆ ಮರುಕಳಿಸುವಂಥ ಘಟನೆಗಳು ಆಗುವಂಥದ್ದು, ಆ ಬಗ್ಗೆ ಎಚ್ಚರ. ಜೊತೆಗೆ ಬಂಧುಗಳಲ್ಲಿ ಮಿತ್ರರ ಸ್ವಲ್ಪ ಎಚ್ಚರಿಕೆ, ಹಣಕಾಸಿನ ಬಗ್ಗೆ ಎಚ್ಚರಿಕೆ. ಹಾಗೆ ಒಟ್ಟಿನಲ್ಲಿ ತನುಮನ ಧನದ ಎಚ್ಚರಿಕೆ ನಿಮಗೆ ಅಲ್ಲಿ 1-2 ಅಂದರೆ ಮಂಗಳವಾರ ಬುಧವಾರದಂದು ಬೇಕಾಗುತ್ತೆ. ಆ ಬಳಿಕ ಗುರುವಾರ ಶುಕ್ರವಾರ ನಿಮಗೆ ಅದನ್ನೂ ಹಾಗೆ ಸಾಮಾನ್ಯ ದಿನ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ನಾನಾ ಖರ್ಚುಗಳು ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ ಭಯ ಆತಂಕ ಮಾಡುವಂಥ ಘಟನೆಗಳಾಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಎಲ್ಲ ತಾಳ್ಮೆಯನ್ನು ವಹಿಸಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಅದರಲ್ಲಿ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ನಿರ್ಧಾರ ಈಗ ಒಳ್ಳೆಯದಲ್ಲ 3-4ರಲ್ಲಿ. ಕೊನೆಯ ದಿನ 5ನೇ ತಾರೀಕು ಶನಿವಾರ ನಿಮಗೆ ಉತ್ತಮ ದಿನ ಇದೆ. ಆ ಸೆಪ್ಟೆಂಬರ್ 5 ಶನಿವಾರದಂದು ನಿಮಗೆ ಲಾಭ ಸುಖ ಜಯ ಯಶಸ್ಸು ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗುವಂಥದ್ದು, ಹೊಸದರ ಆರಂಭಕ್ಕೆ ನಿಮಗೆ ಚಾಲನೆ ಸಿಗುವಂಥದ್ದು ಮುಂತಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಕೊನೆಯ ದಿನಗಳಲ್ಲಿ. ಈ ವಾರ ನೀವು ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಎಲ್ಲೋ ಗ್ರೇ ವೈಟ್ ಬಣ್ಣಗಳನ್ನು ಬಳಸಿ. ಸಂಖ್ಯೆಗಳು 3, 4, 6, 3, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ, ಲಾಭ ಸುಖ ಜಯ ಇದೆ. ವ್ಯಾಪಾರಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಪ್ರಗತಿ, ಜೊತೆಗೆ ಬಂಧುಗಳು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥ ಅವಕಾಶ ಎಲ್ಲರಿಗೂ ಬರುತ್ತೆ. ಶುಭ ಕಾರ್ಯಗಳು ಕೆಲವರಿಗೆ ನಿಗದಿ ಆಗುವಂಥದ್ದು, ರಾಜಕೀಯ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಈಗ ನಿಮ್ಮ ಪರವಾಗುವಂಥದ್ದು, ಬಹಳ ದಿನಗಳಿಂದ ಸಿಗದಿದ್ದ ಒಂದು ದಾಖಲೆ ಪತ್ರ ಅಥವಾ ಯಾವುದೋ ಒಂದು ಸರ್ಟಿಫಿಕೇಟ್ ರೆಕಾರ್ಡಲ್ಲಿ ನಿಮಗೆ ಬಂದು ಕೈ ಸೇರುವಂಥದ್ದು. ಕೌಟುಂಬಿಕ ವಿವಾದಗಳು ಕಡಿಮೆಯಾಗಿ ಕೌಟುಂಬಿಕ ಆಸ್ತಿ ಅಥವಾ ಇನ್ನಿತರ ವಿಭಾಗ ಪತ್ರ ಮುಂತಾದೆಲ್ಲ ನಿಮಗೆ ಈಗ ಕೈ ಸೇರಲಿವೆ. ಹಾಗೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೆಲವೊಬ್ಬರಿಗೆ ಬಡ್ತಿ ಪ್ರಮೋಷನ್ ಅಂತ ಅವಕಾಶ ಸಿಗಲಿವೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇರುತ್ತೆ ಭಾನುವಾರ ಸೋಮವಾರ. ಮಂಗಳವಾರ ಬುಧವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ. ಸೆಪ್ಟೆಂಬರ್ 1-2 ಸಹ ನಿಮಗೆ ಜಯ ಸುಖ ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ವೇಗವಾಗಿ ಆಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ಮಿತ್ರರೊಂದಿಗೆ ಬಂಧುಗಳಿಗೆ ವಿಶೇಷವಾದ ಸ್ಥಳಗಳಿಗೆ ಸಂದರ್ಶನ, ಮನಸ್ಸಿಗೆ ಮುದ ಕೊಡುವಂಥ ಘಟನೆಗಳು ಆಗಲಿವೆ. ಬಳಿಕ 3-4 ಮಿಶ್ರ ಫಲಗಳ ಸೂಚನೆ. ಸೆಪ್ಟೆಂಬರ್ 3-4ರಲ್ಲಿ ಅಲ್ಲಿ ಗುರುವಾರ ಶುಕ್ರವಾರ ಮಿಶ್ರ ಫಲಗಳು. ಕಿರಿಯರಲ್ಲಿ ಕಲಹ, ಹಿರಿಯರಲ್ಲೂ ಕಲಹ, ತಂದೆ ಮಕ್ಕಳಲ್ಲಿ ತಾಯಿ ಮಕ್ಕಳಲ್ಲಿ ಸಹ ಕಲಹಗಳಾಗುವಂಥದ್ದು, ಪ್ರಯಾಣದಲ್ಲಿ ನಿಮಗೆ ಏನಾದರೂ ಇರಿಸುಪುರಿಸು ಆಗುವಂಥ ಘಟನೆ ಅಥವಾ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ. ಜೊತೆಗೆ ಏನಾದರೂ ಆರೋಗ್ಯದಲ್ಲಿ ಸಹ ಹಾಗೆ ಏನು ಶೀತ ನೆಗಡಿ ಜ್ವರ ಅಥವಾ ಶೀತದಿಂದ ಈ ಥಂಡಿ ಮತ್ತು ಬಿಸಿಯ ಒಂದು ವ್ಯತ್ಯಾಸ, ಅಂದರೆ ಶೀತ ಮತ್ತು ಉಷ್ಣಗಳ ವ್ಯತ್ಯಾಸ ದೇಹದಲ್ಲಿ ಏನಾದರೂ ವಿಶೇಷವಾದ ತೊಂದರೆಗಳು ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ 3-4ರಲ್ಲಿ ಆರೋಗ್ಯ ಬೇಕು, ಹಣಕಾಸಿನ ವಿಚಾರವನ್ನು ಎಚ್ಚರಿಕೆ ಇದೆ.
ಕೊನೆಯ ದಿನದಲ್ಲಿ ನಿಮಗೆ ಇನ್ನೂ ಅಷ್ಟೇನು ಉತ್ತಮ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಬರೋದು, ಅನಾವಶ್ಯಕ ಖರ್ಚು, ಅನಿರೀಕ್ಷಿತ ಖರ್ಚುಗಳು ಬರೋದು, ಆಸ್ಪತ್ರೆ ಖರ್ಚು, ದಂಡ ಕಟ್ಟುವಂಥ ಮುಂತಾದೆಲ್ಲ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದು, ಕಾನೂನು ಭಂಗಿಸುವ ಕೆಲಸ ಕೈ ಹಾಕಬೇಡಿ. ಸಿಲುಕಿಕೊಳ್ಳುವಂಥದ್ದು, ಕೇಸುಗಳಿಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 4 ದಿನಗಳು ಅಂದರೆ ಆಗಸ್ಟ್ 30, 31, ಸೆಪ್ಟೆಂಬರ್ 1, 2 ಭಾನುವಾರದಿಂದ ನಿಮಗೆ ಬುಧವಾರದವರೆಗೂ ಅದ್ಭುತವಾದ ಉತ್ತಮ ಫಲಗಳು ವ್ಯಕ್ತವಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ 6 ಗ್ರಹಗಳು ಅಥವಾ 6 ಗ್ರಹಗಳ ವಿಶೇಷವಾದ ಕೃಪೆ ಇರುತ್ತೆ. ಹಾಗಾಗಿ ವಾರ ಪೂರ್ತಿ ನಿಮಗೆ ಇಲ್ಲಿ 5 ಅಥವಾ 6 ಗ್ರಹಗಳ ವಿಶೇಷವಾದ ಬೆಂಬಲ ಇರೋ ಕಾರಣ ನೀವು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಕೊಡುಕೊಳ್ಳುವಿಕೆ, ಮನೆ ಭೂಮಿ ಕೊಳ್ಳುವಂಥದ್ದು, ವಿವಾಹ ಇತ್ಯಾದಿ ಪ್ರಯತ್ನ ಮಾಡುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಮಹತ್ತರವಾದ ಸ್ಟಾರ್ಟಪ್ಗಳನ್ನು ಮಾಡುವಂಥದ್ದು ಮುಂತಾದಕ್ಕೆ ಕೈ ಹಾಕಿದರೆ ಎಲ್ಲವೂ ಯಶಸ್ಸು, ಕೀರ್ತಿ, ಜಯ, ಲಾಭ ನಿಮ್ಮದಾಗುತ್ತೆ. ಹಾಗಾಗಿ ಬಳಸುವಂಥ ಬಣ್ಣ ಆರೆಂಜ್, ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಮತ್ತು ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 1, 2, 5, 6, 7, 8 1, 2, 5, 6, 7, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ವಾರ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುತ್ತೆ, ಬುಧ ಅನುಗ್ರಹ ಇರುತ್ತೆ, ಗುರುವಿನ ಬೆಂಬಲ ಇರುತ್ತೆ. ಹಾಗಾಗಿ ಆ 3 ಗ್ರಹಗಳು ವಾರ ಪೂರ್ತಿ ನಿಮ್ಮ ಬೆಂಬಲಕ್ಕಿವೆ. ಹಾಗಾಗಿ ತುಂಬ ಆತಂಕ ಪಡುವಂತೇನಿಲ್ಲ. ಆದರೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ, ಅಂದರೆ 30-31ರಲ್ಲಿ ಚಂದ್ರ ನಿಮಗೆ ವಿರುದ್ಧವಾಗಿರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಕಿರಿಯರಲ್ಲೂ ವಿರೋಧ ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ಏನೋ ವಿರುದ್ಧ ಸಂಚು ಮಾಡಿ ನಿಮಗೆ ಉದ್ದೇಶಪೂರ್ವಕವಾಗಿ ನಿಮಗೆ ಅವಮಾನ ಅಥವಾ ಹಿನ್ನಡೆ ಮಾಡುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಜೊತೆಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ನಿಮಗೆ ಬರಬೇಕಾದ ಹಣಗಳು ಯಾವುದೇ ಕಾರಣದಿಂದ ಪೋಸ್ಟ್ಪೋನ್ಮೆಂಟ್ ಆಗುವಂಥವೆಲ್ಲ ಆಗುತ್ತೆ. ಹಾಗಾಗಿ ಅತೃಪ್ತಿ, ಹತಾಶೆಗಳ ಘಟನೆಗಳು ಮತ್ತು ಅವಮಾನಕರ ಘಟನೆಗಳು ಭಾನುವಾರ, ಸೋಮವಾರ 30-31ರಲ್ಲಿ ಆಗ್ಬೋದು ವೃಶ್ಚಿಕ ರಾಶಿಯವರಿಗೆ. 1, 2 ನಿಮ್ಮ ಪಾಲಿಗೆ ಉತ್ತಮ ದಿನ. 1, 2ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ, ಸೂರ್ಯನ ಬೆಂಬಲ ಇರುವಂಥದ್ದು, ವಿಶೇಷವಾಗಿ ಗುರುವಿನ ಅನುಗ್ರಹ ಇರುವಂಥದ್ದು. ಹಾಗಾಗಿ ಸೆಪ್ಟೆಂಬರ್ 1, 2ರಲ್ಲಿ ಅದ್ಭುತವಾದ ಜಯ, ಸುಖ, ಲಾಭ ನಿಮ್ಮದಾಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಸರ್ಕಾರಿ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಬರುತ್ತದೆ. ಅಧಿಕಾರ ಅಥವಾ ಉನ್ನತಿ, ಪ್ರಶಸ್ತಿ ಅಥವಾ ಕೆಲವರಿಗೆ ಇನ್ಕ್ರಿಮೆಂಟು ಇವೆಲ್ಲ ಸಿಗುವಂಥದ್ದು ಭಾಳ ಉತ್ತಮ ಫಲಗಳನ್ನು ಎಲ್ಲ ವಯಸ್ಕರು ಅಂದರೆ ಉದ್ಯೋಗಿಗಳು, ವ್ಯಾಪಾರಸ್ಥರು ಅಥವಾ ಉದ್ಯಮಿಗಳು ಎಲ್ಲರೂ ನಿರೀಕ್ಷೆ ಮಾಡ್ಬೋದು 1, 2ರಲ್ಲಿ ವೃಶ್ಚಿಕ ರಾಶಿಯವರು. 3, 4 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಸುಖ, ಶಾಂತಿ, ಗೌರವವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವಿವಾಹಿತರಿಗೆ ಅಥವಾ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಉತ್ತಮ ನೆಮ್ಮದಿಯ ವಾತಾವರಣ, ಸುಖ, ಸಮೃದ್ಧಿಗಳು ನೆಲೆಯಾಗಲಿವೆ 3, 4ರಲ್ಲಿ. ಕೊನೆಯ ದಿನ 5ನೇ ತಾರೀಕು ಶನಿವಾರ ಮಿಶ್ರ ಫಲಗಳು. ಕಲಹ, ವಾಗ್ವಾದಗಳು ಹೆಚ್ಚಳಾಗುತ್ತೆ. ಮಾತಿನ ಚಕಮಕಿ, ಹಿರಿಯರಲ್ಲೂ ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಹಾಗೆ ಮಾತು ಬಲ್ಲವನಿಗೆ ಜಗಳಗಳ ತತ್ವವನ್ನು ಕೊನೆಯ ದಿನದಲ್ಲಿ ಅನುಸರಿಸಬೇಕಾಗುತ್ತೆ. ಒಟ್ಟರಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರ, ಸೋಮವಾರ ಮಿಶ್ರ ಫಲ ಬಂದರೂ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಚಂದ್ರಾನುಕೂಲವಿದ್ದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವಾರ ಪೂರ್ತಿ ಸೂರ್ಯನ ಬೆಂಬಲ ನಿಮಗೆ ಇರುವ ಕಾರಣ ಹಲವಾರು ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿವೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಒದಗಿ ಕೂಡಿ ಬರಲಿವೆ. ಈ ವಾರ ನೀವು ಬಳಸುವಂಥ ಬಣ್ಣ ವೃಶ್ಚಿಕ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ಯೆಲ್ಲೋ, ಮಿಕ್ಸ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ 1, 2, 5, 3, 7 1, 2, 5, 3, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ಅಥವಾ ಧನುರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಕೂಡಿರುತ್ತವೆ. ಆರಂಭದಲ್ಲಿ ಚಂದ್ರ ಬೆಂಬಲದ ಕೊರತೆ. ಭಾನುವಾರ, ಸೋಮವಾರ ನಿಮಗೆ ಸ್ವಲ್ಪ ನಾನಾ ರೀತಿಯ ಕಲಹವಾಗುವುದು, ಒಳಗೊಂದು ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಅಥವಾ ಆಹಾರ ದೋಷ, ನೀರಿನ ದೋಷದಿಂದ ಏನಾದರೂ ನಿಮಗೆ ಇನ್ಫೆಕ್ಷನ್, ನಂಜಿನಂತಹ ಘಟನೆಗಳಲ್ಲಿ ಆಗುವಂಥದ್ದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇದಕ್ಕೆ ಬಂಧುಗಳಲ್ಲಿ, ಮಿತ್ರರಲ್ಲಿ, ತಂದೆ ತಾಯಿಯಲ್ಲಿ ಸ್ವಲ್ಪ ಬಾಂಧವ್ಯವನ್ನು ಚೆನ್ನಾಗಿ ಕಟ್ಟಬೇಕು. ಯಾಕಂದರೆ ಈ ಬಂಧುಗಳಲ್ಲಿ ಮತ್ತು ನಿಮ್ಮ ಮಾತಾಪಿತರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅವ್ರ ಜೊತೆಗೆ ನೀವೇನಾದರೂ ಮಾತಿನ ಜಗಳಗಳನ್ನು ಆಡುವಂಥದ್ದು ಅಥವಾ ಅವರ ಮನಸ್ಸಿಗೆ ಘಾಸಿ ಆಗುವಂಥದ್ದು ಮುಂತಾದ ಘಟನೆಗಳಾಗ್ತವೆ. ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ 30-31ರಲ್ಲಿ. 1, 2 ಸಹ ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಇಲ್ಲಿ ಅನೇಕ ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ಇರಿಸುಮುರಿಸುವಂಥ ಘಟನೆ, ನಿಮ್ಮದೇ ಮಿತ್ರರಾಗಲಿ, ನಿಮ್ಮದೇ ಬಂಧುಗಳು ವಿರೋಧಿಸುವಂಥದ್ದು, ಜೊತೆಗೆ ಪತಿಯರ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಅವಮಾನಕರ ಘಟನೆಗಳು ಆಗುವಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆ ಬರುತ್ತೆ. 1, 2ರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 3, 4 ನಿಮ್ಮ ಪಾಲಿಗೆ ಜಯ, ಸುಖ, ಲಾಭ, ಯಶಸ್ಸನ್ನು ಕೊಂಡಿದೆ. ಗುರುವಾರ, ಶುಕ್ರವಾರ ಅಂದುಕೊಂಡ ಕೆಲಸ ಕಾರ್ಯಗಳು, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವಂಥದ್ದು, ವಿರುದ್ಧ ಲಿಂಗದವರ ಜೊತೆ ವಿಶೇಷವಾದ ಬಾಂಧವ್ಯ ಮಾಡುವಂಥದ್ದು, ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ಬಾಂಧವ್ಯ ಸಹ ಮಾಡುತ್ತೆ 3, 4ರಲ್ಲಿ. 7ನೇ ತಾರೀಕು ಸಹ ನಿಮ್ಮ ಪಾಲಿಗೆ, 5ನೇ ತಾರೀಕು ಸಹ ನಿಮಗೆ ಉತ್ತಮ ದಿನ. ವಾರದ ಕೊನೆಯ ದಿನ ಶನಿವಾರ, ಸೆಪ್ಟೆಂಬರ್ 5 ನಿಮ್ಮ ವ್ಯಾಪಾರ, ವೃತ್ತಿಗೆ ಸಂಬಂಧಪಟ್ಟು ಅನೇಕ ರೀತಿಯ ಮಹತ್ತರವಾದ ದೃಢ ನಿರ್ಧಾರಗಳನ್ನು ಕೊಳ್ಳುವಂಥದ್ದು, ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಮುನ್ನಡೆ ಇದೆ. ಹಣಕಾಸಿನ ಉತ್ತಮ,
ಸುಖ ಭೋಗ ಸಾಮಗ್ರಿಗಳನ್ನು ಕೊಳ್ಳುವಿಕೆ ಅಥವಾ ಅಂಥ ಒಂದು ಆಲಯಗಳ ಸಂದರ್ಶನ, ಅಂದರೆ ಯಾವುದೇ ರೀತಿಯ ರೆಸಾರ್ಟು ಅಥವಾ ಯಾವುದೇ ರೀತಿಯ ಉತ್ತಮವಾದ ಈ ಪ್ರವಾಸಿ ಕ್ಷೇತ್ರ ಟೂರು ಟ್ರಾವೆಲ್ಗಳು ಮಾಡುವಂಥದ್ದೆಲ್ಲ ಸಾಗುತ್ತೆ. ಅವೆಲ್ಲ ಗಮನಿಸಿಕೊಂಡು ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಈ 3, 4, 5 ಅಂದರೆ ಆರಂಭದ 4 ದಿನಗಳು ಸ್ವಲ್ಪ ಮಿಶ್ರ ಫಲ ಬಂತು. ಕೊನೆಯ 3 ದಿನ 3, 4, 5ರಲ್ಲಿ ಚಂದ್ರ ಬಲದೊಂದಿಗೆ ಈ ರಾಹುವಿನ ಬೆಂಬಲ ಸಿಗುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯ ಆಗಲಿವೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 4 ಮತ್ತು 6 4 and 6 ಸಂಖ್ಯೆ ಬಳಸ್ಕೊಳ್ಳಿ. ಈ ವಾರ ನಿಮಗೆ ಅಲ್ಲಿ ಅನೇಕ ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥದ್ದು 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ವಾರ ಪೂರ್ತಿ ಎದುರಿಸಬೇಕಾಗಿದೆ. ಹಾಗಾಗಿ ಕೆಲವೊಮ್ಮೆ ಕಲಹ ವಾಗ್ವಾದಾಗುತ್ತೆ, ಹಣಕಾಸಿನ ನಷ್ಟ ಆಗುತ್ತೆ, ಮೋಸ ಆಗುತ್ತೆ, ವಂಚನೆಗೊಳಗಾಗುತ್ತದೆ. ಹಾಗಾಗಿ ಈ ವಾರ ಪೂರ್ತಿ ಮೈಯೆಲ್ಲ ಕಣ್ಣಾಗಿರಬೇಕು ಧನುರಾಶಿಯವರು. ಹೀಗೆ ಈ ವಾರವು ಶುಭದಾಯಕ ಆಗಲಿ. ಮಕರ ರಾಶಿಗೆ ವಾರದ ಆರಂಭ ಉತ್ತಮ. ಭಾನುವಾರ ಸೋಮವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿವೆ. ಯಶಸ್ಸು ಕೀರ್ತಿ ಜಯ ಲಾಭ. ಸರ್ಕಾರಿ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ ನಿಮ್ಮ ಪರವಾಗಿ ಆಗುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಬಹಳ ಮುನ್ನಡೆ ಇದೆ. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣದ ಅವಕಾಶಗಳು ಅವರಿಗೆ ಒದಗಿ ಬರಲಿವೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಭಾಳಷ್ಟು ಮುನ್ನಡೆ ಅಥವಾ ಸಿಗಬೇಕಾದ ಸವಲತ್ತುಗಳು ತಕ್ಷಣವಾಗಿ ಸಿಗುವಂಥದ್ದು. ಹಾಗಾಗಿ ಭಾನುವಾರ ಸೋಮವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 1-2 ಮಿಶ್ರ ಫಲಗಳ ಸೂಚನೆ. ಚಂದ್ರ ಬೆಂಬಲದ ಕೊರತೆ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ಇರುಸುಮುರುಸಿನ ಘಟನೆ, ಮಾತಿನ ಚಕಮಕಿ, ಬಂಧು ಮಿತ್ರರಲ್ಲಿ ವಿರೋಧಗಳು ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಆಗುವಂಥದ್ದು, ವ್ಯಾಪಾರವು ಹಿನ್ನಡೆ, ಉದ್ಯಮದಲ್ಲಿ ಸಹ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ಬರುತ್ತೆ 1-2ರಲ್ಲಿ. 3-4ರಲ್ಲಿ ಸಾಗಿ ಸಾಮಾನ್ಯ ದಿನ ಕಂಡು ಬಂದಿದೆ. ಇಲ್ಲಿ ಕಿರಿಯ ವ್ಯಕ್ತಿಗಳ ಜೊತೆ ಕಲಹ ವಾಗ್ವಾದಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿಧಾನಗತಿಯ ಪ್ರಗತಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬವಾಗಿ ಆಗುವಂಥದ್ದು ಮುಂತಾದ ಘಟನೆ ಆಗುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಹಲವಾರು ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ 3-4ರಲ್ಲಿ ಎಚ್ಚರ. ಕೊನೆಯ ದಿನ ಶನಿವಾರ ಮಾತ್ರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರದಂದು ಯಶಸ್ಸು ಕೀರ್ತಿ ಜಯ ಲಾಭ ಆಗುವಂಥದ್ದು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಬೆಳೆಯುವಂಥದ್ದು, ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಒಟ್ಟಿನಲ್ಲಿ ಆರಂಭದ 2 ದಿನಗಳು ಅಂದರೆ ಭಾನುವಾರ ಸೋಮವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ, ಈ 3 ದಿನಗಳಷ್ಟೇ ಅದ್ಭುತವಾದ ಚಂದ್ರಾನುಕೂಲ ಇರುವಂಥ ಉತ್ತಮ ದಿನಗಳು. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾರ ಪೂರ್ತಿ ನಿಮಗೆ ಗುರು ಅನುಗ್ರಹ ಇರುವಂಥದ್ದು, ಶನಿ ಮಹಾರಾಜನ ಅನುಗ್ರಹ, ಜೊತೆಗೆ ಮಂಗಳನ ಬೆಂಬಲ ಎಲ್ಲ ಇರುತ್ತೆ. ಹಾಗಾಗಿ ಭೂಮಿ ಕೆಲಸ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಮನೆ ಬದಲಿಸುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳ ಕೈಯಾಗಿ ವಾರ ಪೂರ್ತಿ ಅನುಕೂಲವಾದ ವಾತಾವರಣ ಇದ್ದಿರುತ್ತೆ. ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ ಗ್ರೀನ್, ಬ್ಲೂ, ರೆಡ್ ಬಣ್ಣ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಯವರು ಬಳಸುವಂಥ ಸಂಖ್ಯೆ 3, 5, 8, 9 3, 5, 8, 9 ಸಂಖ್ಯೆ ಬಳಸಿ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತದೆ. ಆರಂಭದಲ್ಲಿ ಚಂದ್ರ ಬೆಂಬಲದ ಕೊರತೆ, ಜೊತೆಗೆ ಇತರ 7 ಗ್ರಹಗಳ ವಿರುದ್ಧ ಸಹ ನೀವು ಎದುರಿಸಬೇಕಾಗುತ್ತೆ. ಅಲ್ಲಿ ನಿಮಗೆ ಕೇವಲ ಶುಕ್ರನಷ್ಟೇ ಬೆಂಬಲಕ್ಕಿದ್ದಾನೆ. ಈ ವಾರದಲ್ಲಿ ಇತರ 7 ಗ್ರಹಗಳು ನಿಮ್ಮ ವಿರುದ್ಧವಾಗಿದ್ದಾವೆ. ಅದರಲ್ಲೂ ಆರಂಭದಲ್ಲಿ 8 ಗ್ರಹ ಅಂತ ಹೇಳ್ಬೋದು. ಅದರಲ್ಲಿ ಚಂದ್ರನು ಸಹ ವಿರುದ್ಧವಾಗಿರ್ತಾನೆ. ಭಾನುವಾರ ಸೋಮವಾರ ಎಲ್ಲವೂ ವಿರುದ್ಧವಾಗಿ ಆಗುವಂಥದ್ದು, ಅನೇಕ ರೀತಿಯ ಸಂಚಿನಲ್ಲಿ ನೀವು ಸಿಲುಕೊಳ್ಳುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು, ವಿನಾಕಾರಣ ನಿಮಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು, ನಂಬಿದಂಥವ್ರು ಮೋಸ ಮಾಡುವಂಥದ್ದು, ಆರೋಗ್ಯದಲ್ಲಿ ಸಹ ಕೈ ಕೊಡುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಈ ಭಾನುವಾರ ಸೋಮವಾರ ಕುಂಭರಾಶಿಯವರಿಗೆ ಹೆಜ್ಜೆ 30-31ರಲ್ಲಿ. ಬಳಿಕ 1-2 ಸುಧಾರಣೆ ಇರುತ್ತೆ. 1-2ರಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ನಿಮಗೆ ತಕ್ಕ ಮಟ್ಟಿಗೆ ಬರುವ ಕಾರಣ ಲಾಭ, ಸುಖ, ಜಯ, ಯಶಸ್ಸಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ ಒದಗಿ ಬರುತ್ತೆ ಈ 1-2ರಲ್ಲಿ ಮಂಗಳವಾರ ಬುಧವಾರದಂದು. ಗುರುವಾರ ಶುಕ್ರವಾರ ಮತ್ತೊಮ್ಮೆ ಉತ್ತಮ ಫಲ. ಗುರುವಾರ ಶುಕ್ರವಾರದಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುವಂಥದ್ದು, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹಗಳಾಗುವಂಥದ್ದು, ಜೊತೆಗೆ ಪ್ರಯಾಣದಲ್ಲಿ ನಿಮಗೇನಾದರೂ ದೋಷಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ 3-4ರಲ್ಲಿ. 5ನೇ ತಾರೀಕು ನಿಮಗೆ ಭಾನುವಾರ ಶನಿವಾರದಂದು ಸ್ವಲ್ಪ ಮಿಶ್ರ ಫಲ ಸೂಚನೆ ಇರುತ್ತೆ. ಕಲಹವಾಗುವುದ ಕಿರಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಎಲ್ಲ ಬರುತ್ತೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ 1 ಮತ್ತು 2 ಸೆಪ್ಟೆಂಬರ್ 1-2ರ ಹೊರತು ಉಳಿದ 4 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಜರಬಹುದು. ವಾರದ ಕೊನೆಯ ದಿನ ಸಹ ನಿಮಗೆ ಏರುಪೇರಿನ ಘಟನೆ ಜರಬಹುದಿದೆ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆತುರ ನಿರ್ಧಾರ ಬೇಡ. ಇದು ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗ ಅದರ ಒಂದು ಸಾಧಕ ಬಾಧಕ ಪ್ರೋಸ್ ಆ್ಯಂಡ್ ಕೋನ್ಸ್ ಅದನ್ನು ಪರಿಶೀಲನೆ ಮಾಡಿಕೊಂಡು ನೀವು ಕೆಲಸಕ್ಕೆ ಇಳಿಯುವಂಥದ್ದು ಒಳ್ಳೆಯದು. ಯಾವುದನ್ನು ಅರ್ಜೆಂಟಾಗಿ ಬುಕ್ ಮಾಡಿದಾಗಲೇ, ಅರ್ಜೆಂಟಾಗಿ ಪರ್ಚೇಸ್ ಮಾಡಿದಾಗಲೆಲ್ಲ ಒಳ್ಳೆಯದಲ್ಲ. ಅದರಿಂದ ನೀವು ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರ ಬಳಸುವಂಥ ಬಣ್ಣ ಕೇವಲ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ಅಂದರೆ ಕೇವಲ ಶುಕ್ರನ ಅನುಗ್ರಹ ಅಷ್ಟೇ ನಿಮಗೆ ನಿರಂತರವಾಗಿರುತ್ತೆ. ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ಬಳಸುವಂಥದ್ದು. ಇನ್ನು ಚಂದ್ರನ ಬೆಂಬಲ ನಿಮಗೆ ಕೇವಲ ಸೆಪ್ಟೆಂಬರ್ 1-2ರಲ್ಲಿ ಅಷ್ಟೇ ಇರುತ್ತೆ, ಉಳಿದ ದಿನಗಳಲ್ಲಿ ಇರುವುದಿಲ್ಲ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ತೋಮತೈಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಬಳಸ್ಕೋಬೋದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕೆ ನಿಮಗೆ ಈ ವಾರದಲ್ಲಿ ಅವಶ್ಯಕತೆ ಇರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಬರ್ತಾಯಿದೆ.
ಆರಂಭದಲ್ಲಿ ಜಯ, ಸುಖ, ಲಾಭ, ಯಶಸ್ಸು, ಕ್ಷಿಪ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಆರೋಗ್ಯ ಸುಧಾರಣೆ ಮುಂತಾದ ಫಲಗಳು ಆಗಲಿವೆ. ದೀರ್ಘಕಾಲದಿಂದ ಅನಾರೋಗ್ಯ ಪೀಡಿತಸ್ಥರಿಗೆ ಶುಭ ಸಮಾಚಾರಗಳು ಬಂದು ಅವರು ಆರೋಗ್ಯದಿಂದ ಮುಂದೆ ನರಳಿಸುವಂಥ ಘಟನೆ ಆಗುವಂಥದ್ದು. ಇದೇ ರೀತಿ ಉದ್ಯೋಗ ವ್ಯಾಪಾರದಲ್ಲಿ ಸಹ ಮುನ್ನಡೆಗಳು ನಿಮಗೆ ಆಗಲಿವೆ ಈ ಒಂದು ಭಾನುವಾರ, ಸೋಮವಾರ 30-31ರಲ್ಲಿ. ಇನ್ನು 1-2 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಚಂದ್ರ ಬೆಂಬಲದ ಕೊರತೆ ಇರುತ್ತೆ. 1-2 ಸ್ವಲ್ಪ ಕಷ್ಟ ನಷ್ಟಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ, ದೂರ ಪ್ರಯಾಣದಲ್ಲಿ ಏನಾದರೂ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಆಗುವಂಥದ್ದು. 1-2ರಲ್ಲಿ ಎಚ್ಚರಿಕೆ ಹೆಜ್ಜೆ. 3-4 ನಿಮ್ಮ ಫಲಕ್ಕೆ ಉತ್ತಮ ದಿನ. 3-4ರಲ್ಲಿ ಜಯ, ಸುಖ, ಲಾಭ, ಯಶಸ್ಸು ಇರುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಬಹಳಷ್ಟು ಪ್ರಗತಿ. ಪ್ರಯಾಣ ಕಾಲದಲ್ಲಿ ನಿಮಗೆ ಏನಾದರೂ ವಿಶೇಷವಾದ ಅನುಭೂತಿಗಳಾಗುವಂಥದ್ದು. ವಿದೇಶ ಪ್ರವಾಸ, ವಿದೇಶದ ಯೋಗಗಳು ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಜೊತೆಗೆ ವಿಶೇಷವಾದ ನಿಮಗೆ ಗುರುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವಂಥದ್ದು, ಇದಕ್ಕೆ ಈ ಬುಧನ ಬೆಂಬಲ ಸಹ, ಅಂದರೆ 3 ಶುಭ ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಬೆಂಬಲ ಕೊಡ್ತಾ ಇರ್ತವೆ. ಜೊತೆಗೆ ಮಧ್ಯೆ ಸಿಕ್ಕಂತಹ ಈ ಚಂದ್ರನ ಬೆಂಬಲ ಸಹ ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗುತ್ತೆ. ಹಾಗೆ 3-4ರಲ್ಲಿ ವಿಶೇಷವಾದ ಶುಭ ಫಲವನ್ನು ನೀವು ಪಡೆಯಬಹುದು ಮೀನರಾಶಿಯವರು. ಕೊನೆಯ ದಿನ 5ನೇ ತಾರೀಕು ಮಿಶ್ರ ಫಲಗಳಿಂದ ಕೂಡಿದೆ. ಅಲ್ಲಿ ಕೆಲವೊಂದು ನಿಮಗೆ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧಗಳು ವ್ಯಕ್ತ ಆಗುವಂಥದ್ದು, ಗುರು ಹಿರಿಯರಲ್ಲಿ ವಿರೋಧಗಳು ವ್ಯಕ್ತ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಸ್ವಲ್ಪ ನಿಧಾನಗತಿ ಆಗ್ಬೋದು ಶನಿವಾರದಂದು 5ನೇ ತಾರೀಕು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 30-31 ಅದ್ಭುತವಾದ ದಿನವಾಗಿ ಬಂದಿವೆ. ಬಳಿಕ ಈ ಸೆಪ್ಟೆಂಬರ್ 3-4 ಅದ್ಭುತವಾದ ದಿನವಾಗಿ ಬಂದಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಬಳಸುವಂಥ ಬಣ್ಣಗಳು ಮೀನರಾಶಿಯವರು ಹೊರಜಾತ ಕೇಸರಿ ಬಣ್ಣ, ಸ್ನೋ ಅಥವಾ ಎಬೆದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಆರೆಂಜ್, ಸ್ನೋ, ಎಲ್ಲೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆಗಳು 1, 2, 3, 5 ಮತ್ತು 6 ಸಂಖ್ಯೆಯನ್ನು ಬಳಸಿ. 1, 2, 3, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಅವಲೋಕನ ಮಾಡಲಾಗಿದೆ. ಆಗಸ್ಟ್ 30ರಿಂದ ಸೆಪ್ಟೆಂಬರ್ 5ರವರೆಗಿನ ವಿಶೇಷವಾದ ಭವಿಷ್ಯ, ಭಾನುವಾರದಿಂದ ಶನಿವಾರದವರೆಗೆ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಸಮ್ಮಿಶ್ರ ಫಲ, ಕೆಲವೊಂದು ರಾಶಿಗೆ ಮಧ್ಯೆ ಸಂಕಷ್ಟಗಳು ವ್ಯಕ್ತವಾಗಿವೆ. ಯಾರೂ ಈ ಮಿಶ್ರ ಫಲ ಸಂಕಷ್ಟಗಳಿಂದ ಆತಂಕರಾಗಬೇಕಾಗಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧರ್ಮದ ಮಾರ್ಗ, ದೇವಾಲಯ ಸಂದರ್ಶನ ಮುಂತಾದ ಮಾರ್ಗಗಳನ್ನು ಅನುಸರ ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಿದ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಲಂತ ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.